ನಾನು ಅಲ್ಲೇ ಒಂದು 2 ತಿಂಗಳಲ್ಲಿ ಬಂದು ಹೋಗಿದೆ ಇಲ್ಲಿಗೆ. ನನಗೆ ಯಾವುದೇ ಕೆಲಸ ಕಾರ್ಯ ಆಗಲಿ ಮನೇಲಿ ಯಾವುದೂ ಆಗಿತ್ತಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ನಾನು 10 ವರ್ಷದಿಂದ ಯಾವತ್ತೂ ಸೀಟ್ ಹಾಕ್ಸಿದವರು. ಇಲ್ಲಿಗೆ ಬಂದು ಹೋದ್ಮೇಲೆ ಸೀಟ್ ಹಾಕ್ಸಿದೆ ಮನೆಗೆ. ಅದಾದಮೇಲೆ ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳ್ಕೊಂಡೆ. ಅದು ಸೀಟ್ ಹಾಕ್ಸಾದ್ಮೇಲೆ ಬಂದು ನಾನು ಅಡುಗೆ ಮಾಡ್ಕೊಂಡಿದ್ದು ಅಕ್ಕಿ ಕೊಡ್ತೀನಿ ಅಂತ ಅಕ್ಕಿ ಕೊಟ್ಟಿದ್ದೀನಿ. ಅದಲ್ದೇ ಇವನು ನನ್ನ ಫ್ರೆಂಡು ಎಷ್ಟೇ ಕೆಲಸ ಮಾಡಿದ್ರು ಸಂದು ಹೊಲ್ತಾವು ದುಡಿದ್ರು ನನ್ನ ಕಣ್ಣಿಗೆ ನಿದ್ದೆ ಇಲ್ಲ, ನಿದ್ದೆನೇ ಬರ್ತಿರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿದ್ರು. ಇನ್ನು ಬೆಳಿಗ್ಗೆ ಕೆಲಸ ಮಾಡಿದ್ರು ಮೈಕೆ ನೋವು. ಆಲೇ 1 ತಿಂಗಳಾಯಿತು ನಿದ್ದೆ ಮಾಡಿ ಅಂತ ಹೇಳ್ದೆ ನನಗೆ. ಅದಕ್ಕೆ ನಾನಂದು ಹಿಂಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಈಗ ನನಗೂ ಒಳ್ಳೆ ರೀತಿಯಲ್ಲಿ ಆಗೈತೆ. ಅವ್ರು ಕನ್ಸಲ್ಲೂ ಬಂದಿದ್ರು ನನಗೆ. ಕನ್ಸಲ್ಲಿ ಬಂದು ತೋಟಕ್ಕೆ ಕರ್ಕೊಂಡೋಗಿ ಜೇನು ತುಪ್ಪ ಜೇನು ಎಲ್ಲನೂ ಹೊಗೆ ಹಾಕಿ ಜೇನು ಕುಡಿಸಿದ್ರು ನನಗೆ ಕನ್ಸಲ್ಲಿ. ಆಗ ಇವನಿಗೆ ಹಂಗೆ ಅಂದೆ. ಫೋನಲ್ಲೇ ಬೇಡ್ಕೊಂಡು ಮಾರಾಗೆ ನಿದ್ದೆ ಮಾಡ್ದೆ. ಅವನ್ನೇ ಕೇಳಿ ನಿದ್ದೆ ಮಾಡಿದೆ. ಆಮೇಲೆ ಬಂದ್ಬಿಟ್ಟು ಅಂಟೆ ಮಾಡಿಸ್ಬಿಟ್ಟು 300 ರೂಪಾಯಿ ಹಾಕ್ತೀನಿ. ಇನ್ನೂ ಏನಿದೆ ಬಗೆಹರಿದ್ರೆ ನಮ್ಮ ಮನೆ ಪ್ರಾಬ್ಲಮ್. ನಿಮ್ದು ಯಾವ ಹುಣಸೂರು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಇಬ್ಬರದು ಒಂದೇ ಊರು. ಫ್ರೆಂಡೇನೆ. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಅಷ್ಟೇ ಕರ್ಕೊಂಬಂದೆ. ಇವನು ಬರ್ತೀನಿ ಅಂದ. ಇವನು ಕರ್ಕೊಂಬಂದೆ. ಇವನು ಫೋನೆಲ್ಲ ನೋಡಿ ಅವನು ಪ್ರಾಬ್ಲಮ್ ಇತ್ತಲ್ಲ ಕರ್ಕೊಂಬಂದು. ಬಂದವ್ರಿಗೆ ನಂಬಿಕೆ ಇದ್ರೆ ಒಳ್ಳೇದಾಯ್ತದೆ. ನಂಬಿಕೆ ಇಲ್ಲ ಅಂದರೆ ದೇವರು ಇಲ್ಲ, ನಂಬಿಕೆನೂ ಇಲ್ಲ. ನಂಬಿಕೆ ಇಟ್ಟರೆ ಎಲ್ಲ ಆಯ್ತದೆ. ಮತ್ತು ನಂಬಿಕೆಯಿಂದನೇ ಬಂದ್ಬಿಟ್ಟು ಇವತ್ತು ಪೂಜೆ ನಂಬಿಕೆನೇ ದೇವರು. ನಂಬಿಕೆ ಇಲ್ಲ ಅಂದರೆ ದೇವರೇ ಇಲ್ಲ. ಏನು ಅರ್ಥ ಮಾಡ್ಕೊಂಡಿದ್ದೆಲ್ಲ ಅರ್ಥ ತೀರ್ಸ್ಕೊಂಡು ಈಗ ನಿಮ್ಮದೇ ಇದ್ದೀವಿ. ಒಳ್ಳೇದಾಗಲಿ ಅಣ್ಣ.